2 ಸ್ಪೂನ್ ಧನ್ಯ ಪೌಡರ್ ಹಾಕತ್ತಾ ಇದ್ದೀನಿ. ಇದಕ್ಕೆ ಧನ್ಯನೇ ಮೇನ್ ಚೆನ್ನಾಗಿರುತ್ತೆ. ಹಾಗೆ ರೆಡ್ ಚಿಲ್ಲಿ ಪೌಡರು, ಸ್ಪೈಸಿ ನೋಡಿ ಹಾಕೊಳ್ಳಿ, ನಾವು ಸ್ವಲ್ಪ ಸ್ಪೈಸಿ ತಿಂತೀವಿ. ಹಾಗೂ ಮಕ್ಳಿದ್ದಾರೆ, ಕಮ್ಮಿ ಮಾಡಿದೀವಿ ಇವಾಗ, ಇಲ್ಲಾಂದ್ರೆ ಸ್ಟಾರ್ಟಿಂಗ್ ಜಾಸ್ತಿ ತಿಂತಿದ್ವಿ ನಾವು. ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ. ಇದು ಹಿಂಗೆ ಪಾಕೆಟ್ ಎಲ್ಲ ಇಟ್ಟಿದೀವಿ. ಮೆಜರ್ಮೆಂಟ್ ಅಲ್ಲಿ ಈ ತರ ಹಾಕೋದು ಸಾಕು, ಸ್ವಲ್ಪ ಜಾಸ್ತಿ ಹಾಕಲ್ಲ ಅದು. ಇವಾಗ ಅದಕ್ಕೆ ಸ್ವಲ್ಪ ಇದನ್ನ ಹಾಕೋಣ, ನೀರು ಚೆನ್ನಾಗ್ ಆಗ್ಬೇಕಲ್ವಾ ನುಣ್ಣಗೆ. ಇವಾಗ ಇದು ನಾನು ಮಿಕ್ಸಿಗೆ ಹಾಕೊಂಡ್ ಬರ್ತೀನಿ. ಫ್ರೆಂಡ್ಸ್ ಆಗಿದೆ, ಇದು ರುಬ್ಕೊಂಡ್ ಬಂದಾಯ್ತು ನೋಡಿ. ಚೆನ್ನಾಗಿ ಈ ತರ ನುಣ್ಣಗ್ ಆಗ್ಬೇಕಿದು ಮಸಾಲ, ಅವಾಗೆ ಸಾಂಬಾರ್ ಚೆನ್ನಾಗ್ ಆಗೋದು, ಚಿಕನ್ ಸಾಂಬಾರು. ನಮ್ ಮಕ್ಳು ಅಂತೂ ಊರ್ಕಿನ ಮುಂಚೆನೆ ಸ್ಕೂಲ್ ರಜೆ ಕೊಟ್ಬಿಟ್ಟಿದ್ದಾರೆ. ತಲೆ ನೋವು ಬಂದ್ಬಿಟ್ಟೈತ್ ನಮ್ಗಂತೂ ಇವಾಗ. ಇನ್ನು 2.5 ತಿಂಗಳು ಏನ್ ಮಾಡೋದು. ನಾನ್ ಹಿಂಗೆ ಆದ್ರೆ ಎಲ್ಲಾರ ಮಠ ಸೇರ್ಕೊಂಡ್ ಬಿಡ್ತೀನಿ ಅಷ್ಟೇ. ಫ್ರೆಂಡ್ಸ್, ನೀವ್ ಹೆಂಗೆ ಚಿಕನ್ ಸಾಂಬಾರ್ ಮಾಡ್ತೀರಾ ನನ್ಗೆ ಕಮೆಂಟ್ ಹಾಕಿ ಹೇಳ್ಕೊಡಿ. ನೀವ್ ಹೆಂಗ್ ಮಾಡ್ತೀರಿ, ಯಾವ ತರ ಮಾಡ್ತೀರಾ ಅಂತ ಹೇಳಿ. ನಾನು ಇವತ್ತು ತುಂಬಾ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ಅರ್ಜೆಂಟ್ ಟೈಮ್ ಆಗಿದೆ, ಎಲ್ಲ ಮಕ್ಳು ಹಸು ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ, ಅದಕ್ಕೋಸ್ಕರ ಬೇಗನೆ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಆಯ್ತು ಫ್ರೆಂಡ್ಸ್, ಸಂಡೇನೆ ಮುಗ್ದೋಯ್ತು ಇವತ್ತು. ಮತ್ತೆ ನಾಳೆ ಸೋಮವಾರ ಸ್ಟಾರ್ಟ್ ಅದೇ ಕೆಲ್ಸ. ಏನಿಲ್ಲ ಜೀವನದಲ್ಲಿ, ಕೆಲ್ಸಕ್ ಹೋಗೋದು, ಮನೆಯಲ್ಲಿ ಕೆಲ್ಸ ಮಾಡೋದು, ಅಲ್ಲಿ ಕೆಲ್ಸ ಮಾಡೋದು. ನೋಡಿ ಇವಾಗ ಕುಕ್ಕರ್ ಬಿಸಿ ಆಗಿದೆ, ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಹಾಕೋತಾ ಇದ್ದೀನಿ, ಮೊಟ್ಟೆ ಕೋಳಿ ಇರೋದ್ರಿಂದ ಅದ್ರಲ್ಲಿ ತುಂಬಾ ಎಣ್ಣೆ ಬಿಡುತ್ತೆ. ಹಾಗಿದ್ರೆ ತಿನ್ನಕ್ಕೆ ಆಗಲ್ಲ, ಟೇಸ್ಟ್ ಬರೀ ನಮ್ಗೆ ಜಾಸ್ತಿ ಎಣ್ಣೆ ಇದ್ರೆ ಇಷ್ಟ ಆಗಲ್ಲ. Oh my god. ಚೆನ್ನಾಗಿದೆ ಚಿಕನ್ ಅಂತೂ, ಮೊಟ್ಟೆ ಕೋಳಿ ತುಂಬಾ ದಿನ ಮೇಲೆ ಮನೆಯಲ್ಲೇ ಮಾಡ್ತಾ ಇದೀವಿ. ಯಾವಾಗ್ಲೂ ಸಂಡೇ ಅಂತ ಬಂದ್ರೆ ನಮ್ಮ ಅಕ್ಕ ಮನೆಗೆ, ಅಲ್ಲೇ ಒಟ್ನಲ್ಲಿ ಎಲ್ಲಾ ಫ್ರೆಂಡ್ಸ್ ಅಲ್ಲೇ ಊಟ ಮಾಡ್ಕೊಂಡ್ ಬರ್ತಿದ್ದೆವು. ತುಂಬಾ ದಿವ್ಸ ಮೇಲೆ ಮತ್ತೆ ಮನೆಯಲ್ಲಿ ನಾವು ಚಿಕನ್ ಸಾಂಬಾರ್ ಮಾಡ್ತಾ ಇದೀವಿ. ಎಣ್ಣೆ ಕಾಯ್ದಿದೆ, ಹಾಕೋಣ. ತುಂಬಾ ಚಿಕ್ಕದ್ ನಮ್ಮ ಮನೆ ಕಿಚನ್, ಏನು ಅನ್ಕೋಬೇಡಿ.